ಎಲ್ರಿಗೂ ನಮಸ್ಕಾರ. ಏನೇ ಹೇಳು ಕುಸುಮ, ನನಗೆ ಹಾಡು ಹೇಳಕ್ಕೆ ಬರಲ್ಲ. ಬಟ್ ಇವತ್ತೇನು ಬಿಡುಗಡೆ ಆಗಿದ್ದಲ್ಲ ಗ್ರಾಮಾಯಣ ಸಿನಿಮಾದ ಹಾಡು ಕೇಳಿ ತುಂಬ ತುಂಬ ಇಂಪ್ರೆಸ್ ಆಗಿಬಿಡ್ತು. ಮೊದಲ ಸಲ ಕೇಳಿದಾಗಲೇ ವಾವ್ ಅನ್ನಿಸ್ತು. ಒಂಥರ ಮೆಲೋಡಿ, ತುಂಬ ಆಪ್ತತೆಯ ಸಾಲುಗಳು, ಮುದ್ದಾದ ಸಾಲುಗಳು. ಆ ಕಾಮೆಂಟ್ ಬಾಕ್ಸಲ್ಲೂ ನೋಡಬೇಕು, ಎಷ್ಟು ಮುದ್ದಾದ ಸಾಲುಗಳು ಇದೆ. ಹಾಡುಗಳು ಎಷ್ಟು ತುಂಬ ಇಂಪ್ರೆಸ್ ಆಗಿದೆ. ಅದಕ್ಕೆ ತಕ್ಕಂಥ ಸಾಹಿತ್ಯ, ಜೊತೆಗೆ ಮ್ಯೂಸಿಕ್ಕು, ಆ ಒಂದು ಹಳ್ಳಿಯ ವಾತಾವರಣ. ನಾಯಕ ವಿನಯ್ ರಾಜ್ಕುಮಾರ್ ಅವರು ಮತ್ತು ಮೇಘಾ ಶೆಟ್ಟಿ ಅವರೇ ಕುಸುಮ, ಅವರೇ ಹೇಳ್ಕೊಂಬಿಟ್ಟಿದ್ದಾರೆ. ಆ ಚಿತ್ರದಲ್ಲಿ ನಾಯಕಿ ಹೆಸರು ಕುಸುಮ. ಸೊ ಆ ಕುಸುಮ ಮತ್ತು ಸಿಕ್ಸ್ತ್ ಸೆನ್ಸ್ ಸೀನಾ ನಾಯಕನ ಹೆಸರು. ಅವರಿಬ್ಬರ ಕಾಂಬಿನೇಷನ್, ಆ ಜೋಡಿ. ಅವರು ಬೈಕಲ್ಲಿ ಹೋಗ್ತಾಯಿದ್ರೆ, ಅವರು ಟ್ಯಾಕ್ಟ್ರಲ್ಲಿ ಹೋಗ್ತಾಯಿದ್ರೆ, ಎಷ್ಟು ಮುದ್ದಾಗಿದೆ. ನನಗಂತೂ ಹಾಡನ್ನು ಕೇಳಿದೆ, ಮೊದಲೇ ಸಲ ಕೇಳಿದೆ, ಮತ್ತೆ ಕೇಳಿದೆ. ಈಗ ಹೆಚ್ಚು ಕಡಿಮೆ 8ರಿಂದ 10 ಸಲ ಕೇಳಿದೆ. ತುಂಬ ಇಷ್ಟ ಆಗೋಯ್ತು. ಪ್ರಮೋದ್ ಮರವಂತಿ ಅವರ ಈ ಹಾಡನ್ನು ಬರೆದಿದ್ದಾರೆ. ನನಗಂತೂ ತುಂಬ ಇಷ್ಟ ಆಗೋಯ್ತು. ಲಹರಿ ಯೂಟ್ಯೂಬ್ ಚಾನಲಲ್ಲಿ ಈ ಹಾಡು ಬಿಡುಗಡೆ ಆಗಿದೆ. ನನಗಂತೂ ತುಂಬ ಇಷ್ಟ ಆಗೋಯ್ತು. ನೀವು ಕೇಳ್ತಾ ಈ ಹಾಡನ್ನು ಮರ್ತೋಗ್ಬಿಡ್ತೀರ, ನಿಮ್ಮನ್ನು ನೀವೇ ಕಳೆದೋಗ್ತೀರ, ಅಷ್ಟು ಮುದ್ದಾಗಿದೆ ಹಾಡು. ಗ್ರಾಮೀಣ ಸಿನಿಮಾ ಬಂದು ಒಂದು ಹಳ್ಳಿಯ ಕಥಾ ಹಂದರದ ಸಿನಿಮಾ. ಈಗಾಗಲೇ ವಿನಯ್ ರಾಜ್ಕುಮಾರ್ ಅವರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾದ ಬಗ್ಗೆ. ಇದೇ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಮೇಘಾ ಶೆಟ್ಟಿ ಅವರು ಕೂಡ ಸ್ಟೇಟಸ್ ಹಾಕಿದ್ದಾರೆ, ಜುಲೈ 3ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ. ನಾನಂತೂ ತುಂಬ ಕಾಯ್ತಾ ಇದ್ದೀನಿ ಈ ಸಿನಿಮಾದ ಬಗ್ಗೆ. ನಟ ವಿನಯ್ ರಾಜ್ಕುಮಾರ್ ಅವರ ಒಂದೊಂದು ಸಿನಿಮಾಗಳನ್ನು ನೋಡ್ತಾ ಬಂದರೂ ಕೂಡ ಅವರ ಏರುಪೇರಿರ್ಬೋದು ಬಾಕ್ಸ್ ಆಫೀಸಿನ ಲೆಕ್ಕಾಚಾರದಲ್ಲಿ ಅವರ ಸಿನಿಮಾಗಳ ಗಳಿಕೆ. ಬಟ್ ಅವರು ಆರಿಸ್ಕೊಳ್ಳೋಂಥ ಸಬ್ಜೆಕ್ಟ್ಗಳು, ಮಾಡ್ತಕ್ಕಂಥ ಪಾತ್ರಗಳು ತುಂಬ ಇಂಪ್ರೆಸ್ ಆಗುತ್ತೆ. ಅದೇ ರೀತಿ ಗ್ರಾಮೀಣ ಸಿನಿಮಾದ ಸಿಕ್ಸ್ತ್ ಸೆನ್ಸ್ ಸೀನಾ ಈ ಪಾತ್ರ ಆಗಿರ್ಬೋದು, ಅವರ ಲುಕ್ಕು, ಆ ಪ್ರೆಸೆನ್ಸ್. ಇನ್ನು ಮೇಘಾ ಶೆಟ್ಟಿ ಅವರಂತೂ ಅವ್ರು ಆ್ಯಕ್ಟ್ ಮಾಡಿರೋ ಮೊದಲೇ ಸಿನಿಮಾದಿಂದನೂ ಅಷ್ಟೇ, ಜೊತೆಲಿ ಸೀರಿಯಲ್ದಿಂದನೂ ತುಂಬ ಇಷ್ಟ ಆಗಿದ್ದರು. ದಿಲ್ ಪಸಂದು, ತ್ರಿಬಲ್ ರೈಡಿಂಗು, ಕೈವಾ ಅದು ಮಾಡ್ಕೊಂಡು ಬಂದು ಇವಾಗ ಏನು ಸಿನಿಮಾ ಮಾಡಿದ್ರಲ್ಲ, ಆಪ್ರೇಷನ್ ಲಂಡನ್ ಕೆಪೆ ಆದಮೇಲೂ ಕೂಡ ಅವ್ರದ್ದು ಅಂದರೆ ಬಜಾರಿ ಭವ್ಯ ಅಂತ ಪಾತ್ರ ಮಾಡಿದ್ರು. ಇದರಲ್ಲಿ ಕುಸುಮ ಎಷ್ಟು ಒಂದೊಂದು ಸಿನಿಮಾದಲ್ಲೂ ತುಂಟ ತಂದಿಂದ ಕಾಣಿಸ್ತಾರೆ. ಅದು ನನಗೆ ತುಂಬ ಇಂಪ್ರೆಸ್ ಆಗ್ತಾರೆ. ಅವರು ಬಜಾರಿಯಾಗಿ ನಡ್ಕೊಳ್ಳೋದಾಗಿರ್ಬೋದು, ಸೂಕ್ಷ್ಮ ಅವ್ರ ಸ್ಮೈಲ್ ನನಗೆ ತುಂಬ ಇಷ್ಟ, ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ. ಈ ಸಿನಿಮಾದಲ್ಲೂ ಒಂದು ಅಂದರೆ ಯಾವಳು ಇವಳು ರಾಮನಹಳ್ಳಿ ರಾಕೆಟ್ ಕ್ಲಾಸ್, ಇದು ಮಾಸ್ ಅದು. ಅದಾದಮೇಲೆ ಬೆಂಕಿ ಸಾಂಗ್ ಅಂದರೆ ಇನ್ನೂ ಕಮರ್ಷಿಯಲ್ ಅದು. ಅದಾದಮೇಲೆ ರಘು ದೀಕ್ಷಿತ್ ಅವರ ವಾಯ್ಸಲ್ಲಿ ಒಂದು ರಗ್ಗುಡ್ ವಾಯ್ಸ್ ಅದು, ಅದೊಂದು ಸಾಂಗ್ ಬಿಟ್ಟಿದ್ರು. ಸೊ ಅವೆಲ್ಲ ಕಮರ್ಷಿಯಲ್ ಮಾಸ್ ಅಂತ ಅಂದ್ಕೊಂಡ್ರೆ, ಇದು ಮಾಧುರ್ಯ ಭರಿತ ಒಂದು ಹಿಂಪಾದ ಸಾಂಗ್, ಅದ್ಭುತ ಸಾಲುಗಳು ಅಂತಲೇ ಹೇಳ್ಬೋದು. ಪ್ರಮೋದ್ ಮರವಂತಿಯವರು ಇಂಥ ಹಾಡುಗಳ ಮೇರೆಗೆ ತುಂಬ ಜನಪ್ರಿಯತೆ ಪಡೆದಿದ್ದಾರೆ. ಅವರ ಬರವಣಿಗೆಯ ಹಾಡು ಸಾಲುಗಳು ತುಂಬ ಕಾಡುತ್ತೆ, ಮನಸ್ಸಿಗೆ ತುಂಬ ಆಪ್ತತೆ ಅನಿಸುತ್ತೆ. ಈ ಹಾಡನ್ನು ಕೇಳ್ತಾ ಮೈ ಮರೆತ್ಕೊಂಡು ನಾವೇ ಒಂದು ಕಲ್ಪನಾ ಲೋಕಕ್ಕೆ ಹೋದ ಎಷ್ಟು ಇದು ಅನಿಸುತ್ತೆ. ಅಷ್ಟು ನನಗೆ ತುಂಬ ಇಂಪ್ರೆಸ್ ಆಯಿತು. ಆ ಲಿರಿಕಲ್ ವಿಡಿಯೋ ಏನು ಬಿಡುಗಡೆ ಆಗಿದೆಲ್ಲ ನೋಡಿದ್ರೆ ನಿಜವಾಗ್ಲೂ ಅಷ್ಟು ಕಳೆದೋಗ್ಬಿಡ್ತೀವಿ. ನಾನು ಹೊಗಳ್ತಾ ಇಲ್ಲ, ನನಗೆ ತುಂಬ ಇಂಪ್ರೆಸ್ ಅನ್ನಿಸ್ತು. ತುಂಬ ಹಾಡಂದ್ರೆ ನನಗೆ ತುಂಬ ಮನಸ್ಸಿಗೆ ಟಚ್ ಆಯಿತು. ನಿಜವಾಗ್ಲೂ ಅಷ್ಟು ಇಂಪಾಗಿದೆ. ನಾಯಕಿಯ ಜೋಡಿನೂ ಅಷ್ಟೇ, ಎಷ್ಟು ಅಂದರೆ ಯಾವಳು ರಾಮನಹಳ್ಳಿ ರಾಕೆಟಲ್ಲಿ ಅವಳು ದ್ವೇಷ ಕಾರೋದು, ಅದೆಲ್ಲ ಒಂದು ಡೆವಲಪ್ಮೆಂಟ್ ಥರ. ಇವಂಗೆ ಅವ್ನ ಕಂಡ್ರೆ ಇಷ್ಟ, ಏನೇ ನಿಮ್ಮ ಅಣ್ಣ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಜಗಳ ಮಾಡೋದು, ಅದು ನೋಡೋದು. ಬಟ್ ಇದು ಲವ್ ಆದಮೇಲೆ ಬರೋ ಸಾಂಗ್ ಅನಿಸುತ್ತೆ, ಒಂದು ಮಾಧುರ್ಯ ಮೆಲೋಡಿ ಸಾಂಗು. ಅಫ್ಕೋರ್ಸ್ ಹಾಡು ಕೇಳಿದ್ರೆ ಅಥವಾ ಲಿರಿಕಲ್ ವಿಡಿಯೋ ನೋಡ್ತಾ ಇದ್ರೆ ಅನಿಸುತ್ತೆ ಇದು ಲವ್ ಡ್ಯೂಯೆಟ್ ಸಾಂಗು, ಅಂದರೆ ಮಾಧುರ್ಯ ಭರಿತ ಸಾಂಗು. ಬೆಂಕಿ ಸಾಂಗ್ ಅಂದ್ರು ಬಿಡಿ, ಅದಕ್ಕೆ ಮಾಸ್ ಸಾಂಗ್ ಅದು. ಇದು ತುಂಬ ಇಷ್ಟ ಆಯಿತು ನನಗೆ. ಸಿನಿಮಾ ತುಂಬ ನಿರೀಕ್ಷೆ ಇದೆ. ವಿನಯ್ ರಾಜ್ಕುಮಾರ್ ಸ್ಕ್ರಿಪ್ಟ್, ಅವರು ಒಪ್ಕೊಳ್ಳೋ ಸ್ಕ್ರಿಪ್ಟ್ಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರ್ತವೆ. ಇದಾದಮೇಲೆ ಇವಾಗ ಮ್ಯಾಚಸ್ ಅಂತಲೂ ಕೂಡ ಮಾಡ್ತಾಯಿದ್ದಾರೆ. ಇರಲಿ, ನೀವು ಈ ಹಾಡನ್ನು ಕೇಳಿರ್ಬೋದು ಅಥವಾ ಕೇಳಲಿಲ್ಲ ಅಂದವರು ಲಹರಿ ಯೂಟ್ಯೂಬ್ ಚಾನಲಲ್ಲೂ ಕೂಡ ಇದೆ. ಸೊ ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ತುಂಬ ಇಂಪಾಗಿದೆ ಹಾಡು. ನಾನು ಬರೀ ಇದು ಮಾಡ್ತಾ ಇಲ್ಲ, ತುಂಬ ಇಷ್ಟ ಆಗುತ್ತೆ. ಈ ನಾಯಕಿಯ ವರ್ಣನೆ ಮಾಡಿಕೊಂಡು ಆ ನಾಯಕ ಕಳೆದೋಗೋದಾಗಿರ್ಬೋದು, ದೇವಸ್ಥಾನದಿಂದ ಬರೋದಾಗಿರ್ಬೋದು, ಅದು ನಾನು ಹೇಳಿದ್ರೆ ತುಂಬ ಇದು ಅನಿಸುತ್ತೇನೋ ಗೊತ್ತಿಲ್ಲ. ತುಂಬ ಮುದ್ದಾಗಿದೆ, ತುಂಬ ಅಂದರೆ ತುಂಬ ಇದಾಗಿದೆ, ತುಂಬ ಸೊಗಸಾದ ಸಾಲುಗಳಿದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಕ್ ಸಂಗೀತ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು.
ತುಂಬ ಇಷ್ಟ ಆಯಿತು. ದೇವನೂರು ಚಂದ್ರ ಅವರ ಮೊದಲ ನಿರ್ದೇಶನದ ಸಿನಿಮಾ ಇದು. ಅವರಿಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ವಿಡಿಯೋ ಮಿಸ್ ಮಾಡಬೇಡಿ, ಕೇಳಿ. ತುಂಬ ಮನಸ್ಸಿಗೆ ತುಂಬ ಆಪ್ತತೆ ಅನಿಸುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಲ್ಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಇವಾಗಲೇ ಶುಭ ಹಾರೈಸ್ತೀನಿ. ಮಿಸ್ ಮಾಡಬೇಡಿ.